ಇಲ್ಲಿ ಆನ್ಸರ್ ನ ಕೀ URL ನ ಪೇಸ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಕೆಟಗರಿ ಏನಿದೆ SC ST OBC EWS ನಿಮ್ದು ಏನಾದ್ರೂ ಹಾರಿಜೆಂಟಲ್ ರಿಸರ್ವೇಶನ್ ಬಂದಿದ್ರೆ CCA ಏನಾದ್ರೂ ಆಗಿದ್ರೆ ಅದನ್ನ ಪೇಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮ್ಮ ಜೆಂಡರ್ ನ ಸೆಲೆಕ್ಟ್ ಮಾಡಬೇಕು. ಲಾಸ್ಟ್ ಗೆ ನಿಮ್ಮ ಜೋನ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಅಂತ ಕೊಟ್ರಿ ಅಂತಂದ್ರ ನಿಮಗೆ ಅಕ್ಯುರೇಟ್ ಆಗಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಹೇಳಿ ಗೊತ್ತಾಗ್ತದ. ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ನಾರಾಯಣ್ ಸರ್. ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಗ್ರೂಪ್ ಡಿ ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತೇಳಿ. ಆ ದಿನ ಬಂದಿದೆ ಸ್ನೇಹಿತರೆ. 17/2/2026 5ನೇ ಗಂಟೆಗೆ ಏನಂತಂದ್ರ ಒಂದು ಕೀ ಆನ್ಸರ್ ಬಿಡ್ತಾನೆ ಅಂತ ಹೇಳಿದ್ರು. ಇವಾಗ ಓಪನ್ ಆಗಿದೆ. ಬನ್ನಿ ನಿಮ್ಗೆ ಯಾವ ರೀತಿ ನಿಮ್ಮ ಒಂದು ಕೀ ಆನ್ಸರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ನಿಮ್ಮ ಅಕ್ಯುರೇಟ್ ಆದಂತ ಮಾರ್ಕ್ಸ್ ಎಷ್ಟು ಬಿದ್ದಿದಾವೆ ಅದನ್ನ ಚೆಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಡೇ ಬೈ ಡೇ ಏನಾದ್ರು ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀನಿ, ಅದಕ್ಕೆ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆನ ತಿಳ್ಕೊಳ್ಬೇಕಂತಂದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ ಗ್ರೂಪ್ ಡಿ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸುತ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ನಿಮ್ಮ ಆನ್ಸರ್ ಸೀಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಲು ಈಸಿಯಾಗಿ ಇಲ್ಲಿ ಏನಂತಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತಲ್ಲ, ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಏನಂದ್ರ ಎಂಟರ್ ಮಾಡಿ. ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ಇಲ್ಲಿ ಏನ್ ತುಂಬಾ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ನಿಮ್ದು ಏನಂತಂದ್ರೆ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ ನಿಮ್ಮ ಹಾಲ್ ಟಿಕೆಟ್ ಮೇಲೆ, ಅದನ್ನ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ನಿಮ್ದ ಡೇಟ್, ಮಂತ್, ಇಯರ್ ಅನ್ನ ಏನಂತಂದ್ರ ಒಂದು ಎಂಟರ್ ಮಾಡಿ. ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ರೆ, ಲಾಗಿನ್ ಅಂತ ಕೊಟ್ರೆ ಅದು ಏನಾಗತ್ತಂದ್ರೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಏನ್ ಬರುತ್ತೆ ಅಂತಂದ್ರೆ ನಿಮ್ದ ಯಾವ್ದು ಸರಿಯಾದ ಉತ್ತರ, ನಿಮ್ದ ಏನ್ ಎಕ್ಸಾಮ್ ಅಲ್ಲಿ ನೀವು ಬರ್ದಿದ್ರಲ್ಲ ಆ ಒಂದು ಕ್ವಶನ್ ಪೇಪರ್ ವಿತ್ ಆನ್ಸರ್ ನಿಮಗೆ ಬರುತ್ತೆ. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇದರ ಲಿಂಕ್ ಏನಂತಂದ್ರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಏನಂತಂದ್ರೆ ನೀವು ಹೋಗಿ ಚೆಕ್ ಮಾಡ್ರಿ. ಇನ್ನೊಂದು ಸ್ನೇಹಿತರೆ, RRB ಅವರೇ ಹೇಳಿರುವ ಹಾಗೆ ಇವತ್ತಿನಿಂದ ಅಂದ್ರೆ 17ನೇ ತಾರೀಕಿಂದ ಹಿಡ್ಕೊಂಡು 23ರವರೆಗೂ ನಿಮ್ದು ಏನಂತಂದ್ರೆ ಒಂದು ಕೀ ಆನ್ಸರ್ ಶೀಟ್ ಓಪನ್ ಇರುತ್ತೆ. ಇದರ ಮಧ್ಯೆ ನೀವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. 23ರ ನಂತರ ಏನಂತಂದ್ರ 5 ಗಂಟೆ ನಂತರ ಅದು ಡಿಸೇಬಲ್ಡ್ ಆಗುತ್ತೆ. ಅವಾಗ ಏನಾಗ್ಬೋದು, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ ಆಗುದಿಲ್ಲ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಏನಂತಂದ್ರ ಇಲ್ಲಿ ಅಬ್ಜೆಕ್ಷನ್ ಅನ್ನ ಮಾಡಬಹುದಾಗಿರುತ್ತೆ. ಈಗ ಉದಾಹರಣೆಗೆ ಏನಪ್ಪಾ ಅಂತ ನಿಮ್ಗೆ ಯಾವ್ದೋ ಒಂದು ಪ್ರಶ್ನೆ ಸರಿಯಾದ ಉತ್ತರ ನಿಮ್ಗೆ ಅನ್ಸಿರುತ್ತೆ, ಆದ್ರೆ ಅದನ್ನ ಕೀ ಆನ್ಸರ್ ಅಲ್ಲಿ RRB ಏನಂತಾರೆ ಬೇರೆ ಉತ್ತರವನ್ನ ಕೊಟ್ಟಿರುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ ನಂದೇ ಸರಿಯಾದ ಉತ್ತರ ಅಂತ ಹೇಳಿ. ಅವಾಗ ಏನ್ ಮಾಡ್ಬೋದು ಅಂತ ಹೇಳಿ ನೀವು ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗ್ತದ. ಯಾವ ರೀತಿ ಆಬ್ಜೆಕ್ಷನ್ ಸಲ್ಲಿಸಬೇಕು, ಒಂದು ಕ್ವಶನ್ಗೆ 50 ರೂಪಾಯಿನ ಪೇ ಮಾಡಿ ನೀವು ಒಂದು ಆಬ್ಜೆಕ್ಷನ್ ಸಲ್ಲಿಸಿದ್ರಿ ಅಂತಂದ್ರ ಒಂದ್ ವೇಳೆ ಅವರು ಅದನ್ನ ಚೆಕ್ ಮಾಡಿ ಮತ್ತೊಮ್ಮೆ ಅದರಿಂದ ಬಿಡುಗಡೆ ಮಾಡ್ತಾರೆ. ಅವಾಗ ನಿಮ್ಮದೇನಾದ್ರೂ ಸರಿಯಾದ ಉತ್ತರ ಆಗಿತ್ತಂದ್ರೆ ನಿಮ್ಮ ಅಮೌಂಟ್ ಏನಂದ್ರೆ ಹೊಳ್ಳಿ ಬರ್ತದೆ, ಅಂದ್ರೆ ರಿಫಂಡ್ ಆಗುತ್ತೆ. ಒಂದ್ ವೇಳೆ ನಿಮ್ಮದು ಉತ್ತರ ಸರಿಯಾಗಿ ತಪ್ಪಾಗಿತ್ತಂದ್ರೆ ನಿಮ್ಮ ಅಮೌಂಟ್ ಹೊಳ್ಳಿ ಬರುದಿಲ್ಲ. ಈ ರೀತಿ ಏನಂತ ನಿಮ್ಮ ಒಂದು ಆಬ್ಜೆಕ್ಷನ್ ನೀವು ಸಲ್ಲಿಸಬೇಕಾಗ್ತದೆ. ಅದನ್ನ ಯಾವ ರೀತಿ ಸಲ್ಲಿಸಬಹುದು ಇಲ್ಲಿ ಹೇಳಿದ್ದಾರೆ. ನಿಮ್ಮ ಕಾರ್ಡ್ಗಳನ್ನ ಮೂಲಕ ಮಾಡಬಹುದು, UPI ನ ಮೂಲಕ ಮಾಡಬಹುದು, ನೆಟ್ ಬ್ಯಾಂಕಿನ ಮೂಲಕ ಮಾಡಬಹುದು, ವ್ಯಾಲೆಟ್ ನ ಮೂಲಕನೂ ಸಹ ನೀವು ಮಾಡಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಟೈಮ್ ಕೊಟ್ಟಂತ ಟೈಮ್ ಯಾವ್ದದು 23/2026 ಒಳಗೆ
ನಿಮ್ಮ ಅಬ್ಜೆಕ್ಷನ್ ಅನ್ನ ನೀವು ಸಲ್ಲಿಸಬೇಕಾಗ್ತದೆ. ಇದರ ಅರ್ಥ ಏನಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಅದರಲ್ಲಿ ತಕರಾರು ಇತ್ತಂದ್ರೆ ನಿಮ್ದು ಏನಾದ್ರೂ ತಪ್ಪು ಉತ್ತರ ನಿಮ್ಗೆ ಅನ್ಸಿತ್ತ ಅಂತಂದ್ರೆ ಅದನ್ನ ನೀವು ಏನಂತಂದ್ರೆ RRBಗೆ ಒಂದು ಅಬ್ಜೆಕ್ಷನ್ ಸಲ್ಲಿಸಿ ನಿಮ್ಮ ಮಾರ್ಕ್ಸ್ ಅನ್ನ ಹೆಚ್ಚಿಕೊಳ್ಬಹುದು. ಒಂದ್ ವೇಳೆ ಸರಿಯಾಗಿ ನಿಮ್ದು ಇತ್ತಂತಂದ್ರೆ ಇದು ಒಂದು ಮಾರ್ಗವನ್ನ ರೈಲ್ವೆ ಕೊಟ್ಟಿದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ನೀವು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ, ಅದರಲ್ಲಿ ನಿಮಗೆ ನಿಮ್ಮ ಅಕ್ಯುರೇಟ್ ಆದಂತ ಮಾರ್ಕ್ಸ್ ಯಾವ ರೀತಿ ಅಂತ ಗೊತ್ತಿರೋದಿಲ್ಲ. ಅದರಲ್ಲಿ ಏನಿರುತ್ತೆ ಅಂದ್ರೆ ಒಂದು 4 ಆಪ್ಷನ್ ಇರ್ತವೆ, ಅದರಲ್ಲಿ ಯಾವ್ದು ಸರಿ ಅಂತ ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ಯಾವುದು ಕರೆಕ್ಟ್ ಅದಲ್ಲ, ನಿಮ್ದು ಟೋಟಲ್ ಆದಂತ ಎಷ್ಟು ಮಾರ್ಕ್ಸ್ ಬಂದಿದಾವ ಅಂತ ಹೇಳಿ ನಿಮಗೆ ಅದರಲ್ಲಿ ಗೊತ್ತಾಗುದಿಲ್ಲ, ಮಾಡ್ಬೇಕಾಗ್ತದ. ಆದ್ರೆ ಇಲ್ಲಿ ನಾನು ಒಂದು ಏನಂತಂದ್ರೆ ಒಂದು ಸಾಫ್ಟ್ವೇರ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಜಸ್ಟ್ ನೀವ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನಿಮ್ಮ ಏನೊಂದು ಕೀ ಆನ್ಸರ್ URL ಇದ್ರೆ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಆಮೇಲೆ ಏನ್ ಮಾಡಿ ಅಂತಂದ್ರೆ ಇಲ್ಲಿ ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡಿ. ಏನಿದೆ UR ಇದೆ, OBC ಇದೆ, EWS ಇದೆ, SC ST ಇದೆ, ಇದನ್ನ ಸೆಲೆಕ್ಟ್ ಮಾಡಿ OBC ಸೆಲೆಕ್ಟ್ ಮಾಡ್ತೀರಿ. ಇಲ್ಲಿ ನಿಮ್ದ ಹಾರಿಜೆಂಟಲ್ ಕೇಳ್ತಾರೆ, ನಿಮ್ದು ಏನಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ, CCA ಇದ್ರೆ ಅದನ್ನು ಸಹ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಜೆಂಡರ್ ನ ಸೆಲೆಕ್ಟ್ ಮಾಡಿ, ಮೇಲ್ ಅಥವಾ ಫಿಮೇಲ್ ಅನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಆಗಿ ನಿಮ್ದ ಜೋನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ್ದು ಬೆಂಗಳೂರಿಗೆ ಹಾಕಿದ್ರು, ಭೂಪಾಲ್ಗೆ ಹಾಕಿದ್ರು, ಅಲಹಾಬಾದ್ ಹಾಕಿದ್ರು ಅಥವಾ ಕೋಲ್ಕತ್ತಾ ಹಾಕಿದ್ರು, ಎಲ್ಲಿ ಹಾಕಿದಿರಿ ಅದನ್ನ ನೀವು ಏನಂದ್ರೆ ಸೆಲೆಕ್ಟ್ ಅನ್ನ ಮಾಡಿ ನೀವು ಜಸ್ಟ್ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಕೊಟ್ರಿ ಅಂತಂದ್ರೆ ನಿಮ್ಮದೇ ಆದಂತ ಅಕ್ಯುರೇಟ್ ಆಗಿ ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದಿದಾವೆ ಅಂತ ಹೇಳಿ ಗೊತ್ತಾಗದ ಸ್ನೇಹಿತರೆ. ಈ ರೀತಿಯ ನಿಮ್ದು ಅಕ್ಯುರೇಟ್ ಆದಂತ ಮಾರ್ಕ್ಸ್ ಅನ್ನು ಸಹ ನೀವು ಚೆಕ್ ಮಾಡ್ಕೊಳ್ಬಹುದು. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಯ್ತು ಅನ್ಕೋತೀನಿ. ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.